ಚಂದನವನದ ರಸಿಕ ಕೋಟಿಗೆ ನಮಸ್ಕಾರ. ಹಲೋ ಸ್ಯಾಂಡಲ್ವುಡೀಸ್, ವೆಲ್ಕಮ್ ಟು ಯುವರ್ ಫೇವ್ರೆಟ್ ಶೋ ಸಿನಿಮಾ ಸ್ಕ್ಯಾನ್ ರಿವ್ಯೂ ಫ್ರಮ್ RMG. ನಾನು ನಿಮ್ಮ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ. ಸೊ ಎಂದಿನಂತೆ ಈ ವಾರ ಕೂಡ ಒಂದು ಹೊಸ ಚಲನಚಿತ್ರದ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಾರ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಚಿತ್ರ ಇದು ಸ್ಯಾಂಡಲ್ವುಡ್ದಲ್ಲ, ಟಾಲಿವುಡ್ದಲ್ಲ, ಬಾಲಿವುಡ್ದಲ್ಲ, ನೇರವಾಗಿ ಹಾಲಿವುಡ್ನಲ್ಲಿ ಬಂದಿರುವಂಥ ಚಿತ್ರ ಒಡಿಸ್ಸಿ. ಇಡೀ ಪ್ರಪಂಚ ವೆಯ್ಟ್ ಮಾಡ್ತಾ ಇರತಕ್ಕಂಥ ಚಿತ್ರ ಇದಾಗಿರುತ್ತೆ. ಸುಮಾರು 3 ವರ್ಷಗಳ ನಂತರ ಕ್ರಿಸ್ಟೋಫರ್ ನೋಲ್ಯಾನ್, ಮಾಸ್ಟರ್ ಕ್ರಾಫ್ಟ್ಸ್ಮ್ಯಾನ್ ಅಂತ ಯಾರನ್ನ ಕರೀತಾರೆ ಇವತ್ತಿನ ದಿವಸದಲ್ಲಿ, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ನಿರ್ದೇಶಕರ ಸಾಲಿನಲ್ಲಿ ಮೊಟ್ಟಮೊದಲನೇ ಹೆಸರಾಗಿ ಗುರುತಿಸ್ಕೊಂಡಿರತಕ್ಕಂಥ ವ್ಯಕ್ತಿ. ಇವರ ನಿರ್ದೇಶನದಲ್ಲಿ 3 ವರ್ಷಗಳ ನಂತರ ಬಂದಿರುವಂಥ ಚಿತ್ರ ಇದಾಗಿರುತ್ತೆ ಒಡಿಸ್ಸಿ. ಸೊ ಈ ಒಡಿಸ್ಸಿ ಚಿತ್ರ ಏನು, ವಾಟ್ ಈಸ್ ದಿಸ್ ಅಬೌಟ್, ಇದರ ಸಾರಾಂಶ ಏನು, ಇದರ ಹಿನ್ನೆಲೆ ಏನು, ಈಗೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಯಾಕಂದರೆ ಕಥೆ ಹೊಸದಲ್ಲ. 3000 ವರ್ಷಗಳ ಹಿಂದೆ ಹೋಮರ್ ಅನ್ನೋ ಒಬ್ಬ ಗ್ರೀಕ್ ದೇಶದ ಒಬ್ಬ ಕವಿ ಬರೆದಿರುವಂಥ ಒಂದು ಮಹಾಕಾವ್ಯ ಇಲಿಯಾಡ್ ಮತ್ತು ಒಡಿಸ್ಸಿ ಅನ್ನೋ 2 ಮಹಾಕಾವ್ಯಗಳು. ಅದರಲ್ಲಿ ಒಡಿಸ್ಸಿನ ಬೇಸ್ ಮಾಡಿಕೊಂಡು ಮತ್ತೆ ಈಗ 70 ವರ್ಷಗಳ ನಂತರ ಹಾಲಿವುಡ್ನಲ್ಲಿ ಮೊದಲನೇ ಬಾರಿ ಈ ಥರದ ಒಂದು ಪ್ರಯತ್ನ ನಡೆದಿದೆ. ಅಂದರೆ ಒಡಿಸ್ಸಿ ಬೇಸ್ಡ್ ಆಗಿ ಸುಮಾರು ಸಿನಿಮಾಗಳು ಇಂಗ್ಲೀಷ್ನಲ್ಲಿ ಬಂದು ಹೋಗಿದೆ, ಇಲ್ಲ ಅಂತಲ್ಲ. ಆದರೆ ಆಲ್ಮೋಸ್ಟ್ ಒಂದು 70 ಇಯರ್ಸ್ನಲ್ಲಿ ಒಡಿಸ್ಸಿ ಬೇಸ್ಡ್ ಆಗಿ ಯಾವುದೇ ಸಿನಿಮಾಗಳು ಬಂದಿರಲಿಲ್ಲ. ನೋಲ್ಯಾನ್ ಈ ಚಾಲೆಂಜನ್ನು ತಗೊಂಡು ಈಗ ಈ ಚಿತ್ರವನ್ನು ತೆಗೆದಿಟ್ಟಿದ್ದಾರೆ. ಸೊ ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ ನಮ್ಮನ್ನು ಕಳೆದ 1-2 ದಶಕಗಳಲ್ಲಿ ವಿಲಕ್ಷಣವಾದಂಥ ಕಥೆಗಳಿಂದ ನಮ್ಮನ್ನು ಕಟ್ಟಾಕಿರ್ತಕ್ಕಂಥ ನಿರ್ದೇಶಕ ಚಿತ್ರಗಳನ್ನು ಹೀಗೂ ತೆಗಿಬಹುದಾ, ಹೀಗೂ ಸಹ ಆಲೋಚನೆ ಮಾಡ್ಬೋದಾ ಅನ್ನೋ ಒಂದು ಥಾಟ್ ಪ್ರೋಸೆಸ್ಸನ್ನು ಕ್ರಿಯೇಟ್ ಮಾಡಿದಂಥ ಅದ್ಭುತವಾದಂಥ ವಿಲಕ್ಷಣವಾದ ನಿರ್ದೇಶಕ ಕ್ರಿಸ್ಟೋಫರ್ ನೋಲ್ಯಾನ್. ಅಂಥ ವ್ಯಕ್ತಿ ತುಂಬ ಹಳಸಲಾಗಿರ್ತಕ್ಕಂಥ, ಈಗಾಗಲೇ ಚರ್ವಿತ ಚರ್ವಣ ಅನ್ನೋ ರೀತಿಯಲ್ಲಿ 10, 100, 1000 ಬಾರಿ ಹೇಳಲ್ಪಟ್ಟಿರ್ತಕ್ಕಂಥ ಒಂದು ಕಥೆನ ಮತ್ತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅದಕ್ಕೆ ಉತ್ತರ ಮುಂದಿನ ಹಂತದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಒಡಿಸ್ಸಿ ಅನ್ನುವಂಥದ್ದು ಒಂದು ಮಹಾಕಾವ್ಯ, ಗ್ರೀಕ್ ದೇಶದಲ್ಲಿ ಗ್ರೀಕ್ ಭಾಷೆಯಲ್ಲೇ ಬರೆದಿರತಕ್ಕಂಥದ್ದು ಇದಾಗಿರುತ್ತೆ. 12109 ಲೈನ್ಗಳಿರ್ತಕ್ಕಂಥ ಮಹಾಕಾವ್ಯ. ಅಷ್ಟನ್ನು ಸಂಪೂರ್ಣವಾಗಿ ನಾವು ಚಿತ್ರದ ಮೇಲೆ, ತೆರೆ ಮೇಲೆ ತೋರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಚಿತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಲ್ಯಾನ್ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಉದ್ದೇಶಪೂರ್ವಕವಾಗಿ ಹಲವಾರು ಪಾತ್ರಗಳನ್ನು, ಹಲವಾರು ಇನ್ಸಿಡೆಂಟ್ಗಳನ್ನು ಇಲ್ಲಿ ಒಮಿಟ್ ಮಾಡಿದ್ದಾರೆ. ಸೊ ಕಥೆಯಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ, ನಮಗೆ ಗೊತ್ತಿರೋ ಪ್ರಕಾರವಾಗಿ ಈ ಒಡಿಸ್ಸಿ ಅನ್ನತಕ್ಕಂಥದ್ದು ಒಡಿಸಿಯಸ್ ಅನ್ನೋ ಒಬ್ಬ ಯುದ್ಧ ವೀರನ ಕಥೆ ಇದಾಗಿರುತ್ತೆ. ಸೊ ಗ್ರೀಕ್ ದೇಶದವರು ಟ್ರಾಯ್ ಮೇಲೆ ಯುದ್ಧ ಮಾಡಿದಾಗ, ಆ ಟ್ರಾಯ್ನಲ್ಲಿ ಯುದ್ಧ ಗೆದ್ದ ಮೇಲೆ ತಮ್ಮ ವಶ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದ ವಾಪಸ್ ಬರ್ತಾರೆ ತಮ್ಮ ದೇಶಕ್ಕೆ. ಎಲ್ಲಿಗೆ ಅಂದರೆ ಇಥಾಕ ಅನ್ನೋ ಒಂದು ಊರಿಗೆ ವಾಪಸ್ ಬರ್ತಾರೆ. ಆ ವಾಪಸ್ ಬರಬೇಕಾದಾಗ ಆ ಕಂಪ್ಲೀಟ್ ಜರ್ನಿನಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದೇ ಈ ಒಂದು ಒಡಿಸ್ಸಿ ಸಿನಿಮಾದ ಒಂದು ಸಾರಾಂಶ ಇಲ್ಲಾಗಿರುತ್ತೆ. ಸೊ ಇಲ್ಲಿ ಕಥೆ ಆಫ್ಟರ್ ಮ್ಯಾಥ್ ಆಫ್ ದ ವಾರ್ನ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಗ್ಲೋರಿಫಿಕೇಷನ್ ಆಫ್ ದ ವಾರ್ ಆಗಲಿ, ಫೈಟ್ಸ್ ಆಗಲಿ, ಅಥವಾ ಇಲ್ಲಿ ಹೊಡೆದಾಟಗಳಾಗಲಿ, ರಕ್ತಪಾತಗಳಾಗಲಿ, ಯಾವುದ್ರ ಮೇಲೂ ಸಹ ನಿರ್ದೇಶಕರು ಫೋಕಸನ್ನು ಮಾಡಿಲ್ಲ. ಸೊ ದ ಫೋಕಸ್ ಈಸ್ ವೆರಿ ಕ್ಲಿಯರ್ಲಿ ಆನ್ ದ ಆಫ್ಟರ್ ಮ್ಯಾಥ್ ಆಫ್ ದ ವಾರ್. ಯುದ್ಧ ಮುಗಿದ ಮೇಲೆ ಏನೇನೆಲ್ಲ ಆಗುತ್ತೆ, ಆ ಯುದ್ಧದ ಎಮೋಷನಲ್ ಔಟ್ಕಮ್ ಏನಿರುತ್ತೆ, ಅದರ ಒಂದು ಯುದ್ಧದಲ್ಲಿ ಭಾಗವಹಿಸಿರುವಂಥ ಒಬ್ಬ ಸಾಮಾನ್ಯ ಸೋಲ್ಜರ್ ಆಗಿರ್ಬೋದು, ಅಥವಾ ಒಬ್ಬ ದಂಡನಾಯಕ ಆಗಿರ್ಬೋದು, ಅವರ ಫ್ಯಾಮಿಲಿಗಳಾಗಿರ್ಬೋದು, ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲರ ಮೇಲೆ ಯಾವ ರೀತಿಯಾದ ಮಾನಸಿಕ ಪರಿಣಾಮ ಆಗುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಫೋಕಸ್ ದೊಡ್ಡದಾಗಿದೆ. ಇಲ್ಲಿ ಸಾಧಾರಣವಾಗಿ ಒಂದು ಮಾತಿದೆ, ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅನ್ನೋವಂಥದ್ದು. ಸೊ ಯುದ್ಧದಲ್ಲಿ ಗೆಲುವು ಅನ್ನತಕ್ಕಂಥದ್ದು ಯಾವುದೂ ಇರೋದಿಲ್ಲ, ಕ್ಯಾಶುಯಾಲಿಟೀಸ್ ಎರಡೂ ಕಡೆ ಇದ್ದೇ ಇರುತ್ತೆ. ಇದನ್ನು ಹಲವಾರು ವಾರ್ ಬೇಸ್ಡ್ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಆದರೂ ಸಹ ಇಲ್ಲಿ ನಮಗೆ ಮನಮುಟ್ಟೋ ರೀತಿಯಲ್ಲಿ ಮತ್ತೊಮ್ಮೆ ನೋಲ್ಯಾನ್ ನಮಗಿಲ್ಲಿ ತೋರಿಸ್ಕೊಡ್ತಾ ಹೋಗ್ತಾರೆ. ಈ ಎಂಟೈರ್ ಪ್ರೋಸೆಸ್ನ ಒಂದು ಬೇರೆಯೇ ಹ್ಯೂಮನ್ ಟಚ್ಚಿಂದ, ಒಂದು ಎಮೋಷನಲ್ ಪಾಯಿಂಟ್ ಆಫ್ ವ್ಯೂಯಿಂದ ಇಲ್ಲಿ ಕಥೆನ ಕಟ್ತಾ ಹೋಗ್ತಾರೆ. ಒಡಿಸಿಯಸ್ ಮತ್ತು ಅವನ ಟ್ರೂಪ್ ಯುದ್ಧ ಗೆದ್ದ ನಂತರ ತಮ್ಮ ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಈ ಪ್ರಯಾಣ ಬೆಳೆಸಬೇಕಾದಾಗ ಮಾರ್ಗ ಮಧ್ಯದಲ್ಲಿ ಸುಮಾರು ಸಮಸ್ಯೆಗಳು ಇವ್ರಿಗೆ ಆಗ್ತಾ ಹೋಗುತ್ತೆ. ಕೆಲವು ತೊಂದರೆಗಳನ್ನ ಇವರು ಗೊತ್ತಿದ್ದು ಮಾಡ್ಕೊಳ್ತಾರೆ, ಕೆಲವು ಗೊತ್ತಿಲ್ಲದೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈ ಸಿನಿಮಾಗಿರುವಂಥ ಕ್ಯಾಪ್ಷನ್ ಏನಂತಂದರೆ ಡಿಫೈ ದ ಗಾಡ್ಸ್ ಅಂತ ಆಗಿರುತ್ತೆ. ಅಂದರೆ ದೇವರುಗಳನ್ನು ಧಿಕ್ಕರಿಸುವಂಥದ್ದು ಮತ್ತು ದೇವರ ಒಂದು ಸಾರ್ವಭೌಮತ್ವ ಏನಿದೆ ಅದಕ್ಕೆ ವಿರುದ್ಧವಾಗಿ ಹೋಗುವಂಥದ್ದೇ ಆಗಿರುತ್ತೆ. ಸೊ ಈ ತಪ್ಪನ್ನು ಒಡಿಸ್ಸಿ ಆಗಲಿ ಮತ್ತು ಅವನ ಜೊತೆಲಿರುವಂಥ ಟ್ರೂಪ್ನವರಾಗಲಿ ಮೇಲಿಂದ ಮೇಲೆ ಮಾಡ್ತಾ ಹೋಗ್ತಾರೆ. ಸೊ ಈ ಗ್ರೀಕ್ ಮೈಥಾಲಜಿಲಿರುವಂಥ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದರೆ, ಇಲ್ಲಿ ಸುಮಾರು ದೇವರುಗಳು ಬರ್ತಾರೆ. ಆ ದೇವರುಗಳೆಲ್ಲರೂ ಅಷ್ಟೇ ಮನುಷ್ಯರ ಥರನೇ ಇರ್ತಾರೆ. ದೇವರುಗಳು ಮತ್ತು ದೇವತೆಗಳು ಅವ್ರಿಗೂ ಮನುಷ್ಯರ ಥರನೇ ಗುಣಗಳೆಲ್ಲ ಇರುತ್ತೆ. ಕೋಪ ಇರುತ್ತೆ, ದ್ವೇಷ ಇರುತ್ತೆ, ಮತ್ತು ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಸಂಬಂಧಗಳಿರುತ್ತೆ. ಆವಾಗವಾಗ ದೇವರುಗಳು ತಮ್ಮ ಸ್ಥಾನ ಬಿಟ್ಟು ಇಲ್ಲಿ ಭೂಮಿಗೆ ಬರುವಂಥದ್ದು ಮತ್ತು ಭೂಲೋಕದ ಮೇಲಿರುವಂಥ ಮನುಷ್ಯರ ಜೊತೆಯಲ್ಲಿ ಸ್ನೇಹ, ಸಂಬಂಧ, ದ್ವೇಷ, ವೈಷಮ್ಯ ಎಲ್ಲವನ್ನು ಬೆಳೆಸ್ಕೊಳ್ಳುವಂಥದ್ದು ಇದೇ ಇಲ್ಲಿ ಗ್ರೀಕ್ ಮೈಥಾಲಜಿಲಿರುವಂಥ ಮುಖ್ಯವಾದ ಅಂಶವಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲೂ ನಮ್ಮ ಮೈಥಾಲಜಿಗೂ ಮತ್ತು ಗ್ರೀಕ್ ಮೈಥಾಲಜಿಗೂ ಸುಮಾರು ಸಿಮಿಲಾರಿಟೀಸ್ ಇದೆ. ಯಾವ್ಯಾವ ಅಂಶಗಳು ನಮ್ಮ ಮೈಥಾಲಜಿಯಿಂದ ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ ಅಥವಾ ಅದಕ್ಕೆ ಸಿಮಿಲಾರ್ ಆಗಿರೋಂಥ ಯಾವ್ಯಾವ ಅಂಶಗಳನ್ನು ಈ ಚಿತ್ರದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ನಾನು.
ಸೊ ಓವರಾಲ್ ತೊಗೋಬೇಕು ಅಂತಂದರೆ ಇಲ್ಲಿ 3 ಲೋಕಗಳಾಗಿ ವಿಂಗಡಣೆ ಮಾಡಿರ್ತಾರೆ ಗ್ರೀಕ್ ಮೈಥಾಲಜಿನಲ್ಲಿ. ಒಂದು ಸ್ಕೈ ಗಾಡ್ಸ್ ಅಂತ ಹೇಳ್ತಾರೆ, ಅಂದರೆ ಆಕಾಶದಲ್ಲಿರುವಂಥ ದೇವತೆಗಳು. ಎರಡನೇದು ಒಂದು ಸಮುದ್ರದ ದೇವತೆಗಳು ಅಂತ ಹೇಳ್ತಾರೆ. ಪೊಸೈಡಾನ್ ಅನ್ನೋ ಒಬ್ಬ ದೇವತೆಯನ್ನು ಸಮುದ್ರದ ದೇವತೆಯಾಗಿ ಸಿ ಗಾಡ್ ಆಗಿ ತೋರಿಸಿದ್ದಾರೆ. ಮೂರನೇದು ನೆದರ್ಲ್ಯಾಂಡ್, ಅಂದರೆ ಪಾತಾಳ ಲೋಕ, ಭೂಮಿ ಕೆಳಗೆ ಇರುವಂಥದ್ದು. ಇದನ್ನು ನಮ್ಮ ನರಕ ಲೋಕಕ್ಕೆ ಹೋಲಿಸಬಹುದು. ಇದನ್ನು ರೂಲ್ ಮಾಡ್ತಾ ಇರೋಂಥವನು ಹೇಡೀಸ್ ಅನ್ನೊಬ್ಬ ದೇವತೆ ಆಗಿರ್ತಾನೆ. ಸ್ಕೈ ಗಾಡ್ ಆಬ್ವಿಯಸ್ಲಿ ಎಲ್ಲ ದೇವರುಗಳಿಗೂ ದೇವತೆ ಆಗಿರುವಂಥವನು ಗಾಡ್ ಆಫ್ ಗಾಡ್ಸ್ ಜಿಯಸ್ ಆಗಿರ್ತಾನೆ. ಸೊ ಇಡೀ ಪ್ರಪಂಚ ನಡೆಯುವಂಥದ್ದು ಎಲ್ಲ ಲೋಕಗಳಲ್ಲೂ ಸಹ ಇಲ್ಲಿ ಜಿಯಸ್ ಲಾ ಅನ್ನೋದನ್ನು ತುಂಬ ಮೇಲಿಂದ ಮೇಲೆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಯಾರು ಏನೇ ಮಾಡಬೇಕಾದ್ರೂ ಅಷ್ಟೇ, ಒಬ್ಬ ಅತಿಥಿ ಸತ್ಕಾರ ಮಾಡಬೇಕಾದ್ರೂ ಅಷ್ಟೇ, ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕ್ಕೋಬೇಕಾದ್ರೂ ಅಷ್ಟೇ, ಎಲ್ಲದಕ್ಕೂ ಜಿಯಸ್ ಲಾ ಅನ್ನೋದೊಂದಿರುತ್ತೆ. ಅದನ್ನು ಬ್ರೇಕ್ ಮಾಡಬಾರ್ದು ಅನ್ನೋಂಥದ್ದು ಇಲ್ಲಿ ಅನ್ರಿಟನ್ ರೂಲ್ ಇರುತ್ತೆ. ಸೊ ಆಗಿಂದಾಗೆ ಪ್ರತಿಯೊಂದು ಪಾತ್ರನೂ ಮತ್ತೊಂದು ಪಾತ್ರಕ್ಕೆ ಈ ಜಿಯಸ್ ಲಾ ಬಗ್ಗೆ ಎಚ್ಚರಿಸೋದು, ಜ್ಞಾಪಕ ಮಾಡೋದನ್ನು ನಾವು ಕಾಣ್ತಾ ಹೋಗ್ತೀವಿ ನಾವು. ಸೊ ಈ ರಿಟರ್ನ್ ಜರ್ನಿ, ಹೋಮ್ ಬೌಂಡ್ ಜರ್ನಿನಲ್ಲಿ ಬರಬೇಕಾದಾಗ ಇಲ್ಲಿ ಸ್ಟೋರಿನ ಶುರು ಮಾಡೋದು ನೊಲಾನ್ ಹೇಗೆ ತಗೊಳ್ತಾರೆ ಅಂತಂದರೆ, ಒಡಿಸಿಯಸ್ ಕಥೆ ಹೇಳೋದಕ್ಕೆ ಮೊದಲು ಅವನ ಮಗನಾದಂಥ ಟೆಲಿಮ್ಯಾಕಸ್ ಕಥೆಯಿಂದ ಶುರು ಮಾಡ್ಕೊಳ್ತಾ ಬರ್ತಾರೆ. ಇಥಾಕ ಅನ್ನೋ ಒಂದು ರಾಜ್ಯದಲ್ಲಿ 20 ವರ್ಷಗಳಿಂದ ರಾಜ ಇರೋದಿಲ್ಲ. ಅಲ್ಲಿ ಪೆನೆಲೋಪೆ ಅನ್ನೋ ಈ ಒಡಿಸಿಯಸ್ನ ಹೆಂಡತಿಯಾಗಿರುವಂಥ ರಾಣಿ, ಆಕೆನ ರಾಜ್ಯಭಾರ ಮಾಡ್ತಾ ಇರ್ತಾಳೆ. ಟೆಲಿಮ್ಯಾಕಸ್ ಅವರಿಬ್ಬರ ಮಗ, ಇವತ್ತೆಲ್ಲ ನಾಳೆ ಅವನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಬೇಕಂತ ಒಂದು ಸಂದರ್ಭ ಬಂದಿರುತ್ತೆ. ಆದರೆ ಒಡಿಸಿಯಸ್ ಬಂದೇ ಬರ್ತಾನೆ ಅನ್ನೋ ಒಂದು ಗಟ್ಟಿಯಾದ ನಂಬಿಕೆಯಲ್ಲಿ ಪೆನೆಲೋಪೆ ಜೀವನ ಮಾಡ್ತಾ ಇರ್ತಾಳೆ. ಒಡಿಸಿಯಸ್ ಇನ್ನು ಬರೋದಿಲ್ಲ ಅಂತ ಹೇಳಿ ಅವನ ಸ್ಥಾನವನ್ನು ಆಕ್ರಮಣ ಮಾಡೋದಕ್ಕೋಸ್ಕರ ಇಲ್ಲಿ ಸ್ಯೂಟರ್ಸ್ ಅಂತ ಹೇಳ್ತಾರೆ, ಅಂದರೆ ಒಂದಷ್ಟು ಜನ ಈ ಸಾಮಂತ ರಾಜರು ಅಂತ ನಾವು ಹೇಳ್ಬೋದು. ಆ ಪ್ರಕಾರದ ಒಂದು ಸುಮಾರು ದೊಡ್ಡ ಬಣ, ಒಂದು 40-50 ಜನ ಕಾಯ್ತಾ ಕೂತಿರ್ತಾರೆ. ಯಾವಾಗ ಪೆನೆಲೋಪೆನ ಮತ್ತು ಇಥಾಕನ ಆಕ್ರಮಿಸ್ಕೋಬಹುದು, ಯಾವಾಗ ಪೆನೆಲೋಪೆನ ಮದುವೆ ಮಾಡ್ಕೋಬಹುದು ಅನ್ನುವಂಥದ್ದು. ಸೊ ಇದು ರಾಜರ ಒಂದು ಕಾಲದಲ್ಲಿ ಇದ್ದಂಥ ಒಂದು ಸಾಮಾನ್ಯವಾದಂಥ ಒಂದು ಲಕ್ಷಣ ಆಗಿರುತ್ತೆ. ಒಂದು ರಾಜ್ಯವನ್ನು ಆಕ್ರಮಿಸ್ಕೊಂಡ್ರು ಅಂತಂದರೆ ಆ ರಾಣಿಯೂ ಸಹ ನನ್ನವಳೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಪ್ರಕಾರ ಸಾಕ್ತಾ ಇದ್ದಂಥ ಒಂದು ಕಿಂಗ್ಸ್ ರೂಲ್ ಅಂತ ನಾವು ಹೇಳ್ಬೋದು. ಸೊ ಆ ಕಾಲಘಟ್ಟದಲ್ಲಿ 3000 ವರ್ಷದ ಹಿಂದಿನ ಕಥೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ್ಬಂದಿದೆ. ಸಮಾಜ ಇವತ್ತಿಗೂ ಏನೂ ಬದಲಾವಣೆ ಆಗಿಲ್ಲ, ಹೆಚ್ಚು ಕಡಿಮೆ ಎಲ್ಲ ಹಂತದಲ್ಲೂ ಸಹ ಹಾಗೇ ಇದೆ ಅನ್ನೋದು ವಿಪರ್ಯಾಸ ಆಗಿರುತ್ತೆ. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಪೆನೆಲೋಪೆ ಈಸ್ ಎ ವೆರಿ ಸ್ಟ್ರಾಂಗ್ ವಿಲ್ಡ್ ವುಮೆನ್ ಆಗಿರ್ತಾಳೆ, ಸ್ಟ್ರಾಂಗ್ ಮೈಂಡೆಡ್ ವುಮೆನ್ ಆಗಿರ್ತಾಳೆ. ಸೊ ಪೆನೆಲೋಪೆ ಅಷ್ಟು ಸುಲಭವಾಗಿ ಯಾರಿಗೂ ಸಹ ತನ್ನನ್ನು ತಾನು ಶರಣಾಗತಿ ಮಾಡ್ಕೊಳ್ಳೋದಿಲ್ಲ. ತನ್ನ ರಾಜ್ಯವನ್ನು ಕಾಪಾಡ್ಕೋಬೇಕು, ತನ್ನ ಮಗನ್ನ ಕಾಪಾಡ್ಕೋಬೇಕು. ಸೊ ಹೀಗಾಗಿ ಆಕೆ ಒಂದಲ್ಲ ಒಂದು ಚಾಣಾಕ್ಷತನವನ್ನು ಹೊಸಿತಾ ಇಲ್ಲಿ ಸ್ಯೂಟರ್ಸ್ನೆಲ್ಲರನ್ನೂ ಸಹ ದೂರ ಇಡ್ತಾನೆ, ದಿನಗಳ ತಳ್ತಾ ಬರ್ತಾ ಇರ್ತಾಳೆ. ಈ ಪ್ರಾಸೆಸ್ನಲ್ಲಿ ಚಿಕ್ಕ ವಯಸ್ಸಿನಿಂದ ತನ್ನ ತಂದೆ ಯಾರು ಅಂತ ನೋಡದೇ ಇರುವಂಥ ಟೆಲಿಮ್ಯಾಕಸ್, ಒಡಿಸಿಯಸ್ ತನ್ನ ತಂದೆ ಬದುಕಿದಾನ ಸತ್ತಿದಾನ ಅಂತ ಗೊತ್ತಿರೋದಿಲ್ಲ. ಸೊ ತನ್ನ ತಂದೆನ ಮೀಟ್ ಮಾಡಬೇಕು ಮತ್ತು ಅವನ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅವನದೊಂದು ಜರ್ನಿನ ಶುರು ಮಾಡ್ತಾನೆ. ಈ ಪ್ರಾಸೆಸ್ಸಲ್ಲಿ ಮೆಲೇನಿಯಸ್ನ ಮೀಟ್ ಮಾಡ್ತಾನೆ, ಒಂದಷ್ಟು ವಿಷಯಗಳನ್ನ ತನ್ನ ತಂದೆ ಬಗ್ಗೆ ತಿಳ್ಕೊಳ್ತಾನೆ. ಆದರೆ ಅವನೂ ಸಹ ತನ್ನ ತಂದೆಯನ್ನು ನೋಡಿಲ್ಲ ಸುಮಾರು ವರ್ಷಗಳಿಂದ ನನಗೆ ಗೊತ್ತಾಗುತ್ತೆ. ಬಟ್ ಅಲ್ಲೊಂದು ಒಳ್ಳೆ ಡೈಲಾಗ್ ಬರುತ್ತೆ ಮೆಲೇನಿಯಸ್ ಮತ್ತು ಟೆಲಿಮ್ಯಾಕಸ್ ಇಬ್ಬರ ಮಧ್ಯದಲ್ಲಿ. ಮೆಲೇನಿಯಸ್ ಹೇಳ್ತಾನೆ, ನಿನ್ನ ತಂದೆ ಬಗ್ಗೆ ನಾನು ಏನೂ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ, ಸಾರಿ ಅಂತ ಹೇಳಿದಾಗ ಟೆಲಿಮ್ಯಾಕಸ್ ಹೇಳ್ತಾನೆ, ನನ್ನ ತಂದೆ ಎಲ್ಲಿದ್ದಾರೆ ಅಂತ ಹೇಳಿದೆ ಹೋಗೋದ್ರು, ನನ್ನ ತಂದೆ ಏನು ಮತ್ತು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ಯಾ ನೀನು, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಸೊ ಈ ಪ್ರಾಸೆಸ್ನಲ್ಲಿ ಟೆಲಿಮ್ಯಾಕಸ್ ತನ್ನ ತಂದೆ ಎಷ್ಟು ನೋಬಲ್ ಆಗಿರುವಂಥ ಒಬ್ಬ ವ್ಯಕ್ತಿ, ಅವನ ಗ್ರೇಟ್ನೆಸ್ ಏನು ಅನ್ನೋದನ್ನು ಕಂಡುಕೊಳ್ತಾ ಹೋಗ್ತಾನೆ. ಈ ಕಡೆ ಪ್ಯಾರಲಲ್ ಆಗಿ ಟೆಲಿಮ್ಯಾಕಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಬರಬೇಕಾದಾಗ ಇಲ್ಲಿ ಇವರು ಜಿಯಸ್ ಮಾಡಿರೋಂಥ ಕೆಲವೊಂದು ರೂಲ್ಗಳನ್ನ ಇಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬ್ರೇಕ್ ಮಾಡ್ತಾ ಹೋಗ್ತಾರೆ. ಸೊ ಈ ಪ್ರಾಸೆಸ್ಸಲ್ಲಿ ಇವರಿಗೆ ಮಾನ್ಸ್ಟರ್ಗಳು ಎದುರಾಗ್ತಾರೆ ಮತ್ತು ಮಂತ್ರವಾದಿಗಳು ಎದುರಾಗ್ತಾರೆ, ಮಾಟಗಾತಿ ಎದುರಾಗ್ತಾಳೆ, ವಿಲಕ್ಷಣವಾದಂಥ ಪಾತ್ರಗಳು ಇವೆಲ್ಲವೂ ಸಹ ಬಂದು ಹೋಗುತ್ತೆ. ಅವುಗಳ ಜೊತೆ ನಡೆಯುವಂಥ ಒಂದಷ್ಟು ಇನ್ಸಿಡೆಂಟ್ಸು ಎಂಟೈರ್ ಫಸ್ಟ್ ಹಾಫ್ನಲ್ಲಿ ನಮಗೆ ಸಪರೇಟ್ ಇನ್ಸಿಡೆಂಟ್ಸ್ ಆಗಿ ಕಾಣಿಸ್ತಾ ಹೋಗುತ್ತೆ. ಬಟ್ ಆಲ್ ದೀಸ್ ಥಿಂಗ್ಸ್ ಬಿಕಮ್ಸ್ ಎ ಪಾರ್ಟ್ ಆಫ್ ಒಡಿಸಿಯಸ್ ಜರ್ನಿ ಆಗಿರುತ್ತೆ ಇಲ್ಲಿ. ಸೊ ಆ್ಯಸ್ ಇಟ್ ಈಸ್ ಗ್ರೀಕ್ ಮೈಥಾಲಜಿ ಇರುವಂಥ ಹಲವಾರು ಕ್ಯಾರೆಕ್ಟರ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ವಿಲಕ್ಷಣವಾಗಿರತಕ್ಕಂಥ ಪಾತ್ರಗಳು. ಫಾರ್ ಎಕ್ಸಾಂಪಲ್ ಪಾಲಿಫೇಮಸ್ ಅನ್ನೋ ಒಂದು ಕಣ್ಣಿನ ಒಬ್ಬ ರಾಕ್ಷಸನ ನೋಡ್ತೀವಿ. ಸೊ ಆ ರಾಕ್ಷಸನ ಕೈನಲ್ಲಿ ಒಡಿಸಿಯಸ್ ಮತ್ತು ಅವನ ಟ್ರೂಪ್ ಹೇಗೆ ಸಿಕ್ಕಾಕೊಳ್ತಾರೆ, ಅಲ್ಲಿಂದ ಹೇಗೆ ಬರ್ತಾರೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಗಿ ನೋಡ್ತೀವಿ. ಎಂಟೈರ್ ಸೆಟ್ ಡಿಸೈನಿಂಗ್, ಆ ಒಂದು ಗುಹೆನಲ್ಲಿ ನಡೆಯುವಂಥ ಒಂದು ಕಥೆನ ಇಲ್ಲಿ ತುಂಬ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಮತ್ತು ಅದನ್ನು ತುಂಬ ಅದ್ಭುತವಾಗಿ ನಮಗೆ ಮನಮಿಡಿಯೋ ಹಾಗೆ ಅದನ್ನು ಕಟ್ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ. ಆ ಎಂಟೈರ್ ಎಪಿಸೋಡ್ ಈಸ್ ವೆರಿ ಬ್ರೆತ್ ಟೇಕಿಂಗ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಬೇಕಾಗತ್ತೆ. ಸೊ ಅದಾದಮೇಲೆ ಇವರು ಜರ್ನಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಬರ್ತಾ ಇವರು ಸಿರ್ಕಾ ಅನ್ನೋ ಒಬ್ಬ ಮಾಟಗಾತಿ ಕೈನಲ್ಲಿ ಸಿಕ್ಕಾಕೊಳ್ತಾರೆ. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಈ ಸಿನಿಮಾದಲ್ಲಿ ಇದಾಗಿರುತ್ತೆ. ಮನುಷ್ಯರನ್ನ ಹಂದಿಗಳಾಗಿ ಕನ್ವರ್ಟ್ ಮಾಡುವಂಥದ್ದು ಮತ್ತು ಹಂದಿಗಳನ್ನು ಮತ್ತೆ ಮನುಷ್ಯರಾಗಿ ಕನ್ವರ್ಟ್ ಮಾಡುವಂಥ ಈ ಸಿರ್ಕಾ ಅನ್ನೋ ಮಾಯಗಾತಿ ಆಗಿರ್ತಾಳೆ. ಇಲ್ಲಿ ಒಡಿಸಿಯಸ್ ಒಬ್ಬ ವೀರನಾಗಿ ಶೂರನಾಗಿ ತೋರಿಸೋದಕ್ಕಿಂತನೂ ಸಹ ಒಬ್ಬ ಚಾಣಾಕ್ಷಮತಿಯಾಗಿ, ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಆಗಿ, ಸ್ಟ್ರೀಟ್ ಸ್ಮಾರ್ಟ್ ಪರ್ಸನ್ ಆಗಿ, ಸಮಯ ಬಂದಾಗ ಹೇಗೆ ಅವನು ಕಾರ್ಯವನ್ನು ಸಾಧಿಸ್ಕೋಬೇಕು, ಅದಕ್ಕೆ ತಕ್ಕ ಹಾಗೆ ಹೇಗೆ ಅವನು ತನ್ನ ಒಂದು ಸ್ಟ್ರಾಟಜಿನ ಬದಲಾವಣೆ ಮಾಡಬೇಕು ಅನ್ನೋ ಒಬ್ಬ
ಎ ಕ್ಲಾಸ್ ಸ್ಟ್ರಾಟಜಿಸ್ಟ್ ಆಗಿ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಸೊ ಈ ಆಸ್ಪೆಕ್ಟ್ಸಿಂದಾನೇ ಒಡಿಸಿಯಸ್ ಪ್ರತಿ ಹಂತದಲ್ಲೂ ತನಗೆ ಬಂದಿರೋ ಸಮಸ್ಯೆಗಳನ್ನ ಗೆದ್ಕೊಳ್ತಾ ಬರೋದು ನಾವು ಕಾಣ್ತೀವಿ ನಾವು. ಸೊ ಹಾಗೆ ಮುಂದಿನ ಹಂತದಲ್ಲಿ ಜಿಯಸ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ಯಾಟಲ್ಸ್ ಅಥವಾ ಆಕಳುಗಳು ಏನಿರುತ್ತೆ ಇದನ್ನು ಮುಟ್ಟಬಾರ್ದು ಅನ್ನೋ ಒಂದು ಸ್ಟ್ರಿಕ್ಟ್ ಆರ್ಡರ್ ಇದ್ರೂ ಕೂಡ ಒಡಿಸಿಯಸ್ ಜೊತೆಲಿರುವಂಥ ಎಲ್ಲ ಅವನ ಟ್ರೂಪ್ ಮೆಂಬರ್ಸ್ ಆ ತಪ್ಪನ್ನು ಮಾಡಿ ಸಮಸ್ಯೆಯನ್ನು ತಾವೇ ತಂದುಕೊಳ್ಳುವಂಥದ್ದನ್ನು ಕಾಣ್ತೀವಿ. ಇದೆಲ್ಲದರ ಜೊತೆಯಲ್ಲಿ ಪೊಸೈಡಾನ್ ಅಂದರೆ ಸಮುದ್ರ ರಾಜನ, ಸಮುದ್ರ ದೇವತೆಯ ಒಂದು ಕೋಪ ಕೂಡ ಈ ಒಡಿಸಿಯಸ್ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಸೊ ಇಷ್ಟು ಸಮಸ್ಯೆಗಳನ್ನು ದಾಟಿಕೊಂಡು ಒಡಿಸಿಯಸ್ ಹೇಗೆ ಬಂದು ಇಥಾಕ ಸೇರಿಕೊಳ್ತಾನೆ ಅನ್ನೋದು ಎಂಟೈರ್ ಸಿನಿಮಾದ ಸಾರಾಂಶ ಆಗಿರುತ್ತೆ. ಇದ್ರ ಮಧ್ಯದಲ್ಲಿ ಇನ್ನೊಂದೆರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ. ಫಾರ್ ಎ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ಒಡಿಸಿಯಸ್ ತನ್ನ ಎಂಟೈರ್ ಟ್ರೂಪಿಂದ ದೂರ ಆಗ್ತಾನೆ ಮತ್ತು ಅಮ್ನೇಶಾಗೂ ಸಹ ತುತ್ತಾಗ್ತಾನೆ. ಈ ಸಮಯದಲ್ಲಿ ಅವನನ್ನು ಕಾಪಾಡ್ತಾಳೋ ಅಥವಾ ಅವನನ್ನು ಕ್ಯಾಪ್ಚರ್ ಮಾಡ್ತಾಳೋ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲಿಂಕ್ ಇದೆ ಇಲ್ಲಿ. ಕ್ಯಾಲಿಪ್ಸೋ ಅನ್ನೋಂಥ ಒಬ್ಬ ಮಾಯಾಂಗನೆ, ಒಬ್ಬ ಮಾಯಾದೇವತೆ ಬಂದು ಇವನನ್ನು ಒಂದಷ್ಟು ದಿವಸ ಕ್ಯಾಪ್ಟಿವೇಟ್ ಮಾಡುವಂಥದ್ದು, ಒಂದಷ್ಟು ವರ್ಷಗಳು ಕ್ಯಾಪ್ಟಿವೇಟ್ ಮಾಡುವಂಥದ್ದು. ಸೊ ಇವರಿಬ್ಬರ ಮಧ್ಯೆ ನಡೆಯುವಂಥ ಇಂಟ್ರಾಕ್ಷನ್ಸು ಇದೆಲ್ಲವೂ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ನಮ್ಮನ್ನು ಕಟ್ಟಿ ಕೂಡಿಸಿರೋ ರೀತಿಯಲ್ಲಿ ಇವೆಲ್ಲವೂ ಸಹ ಒಂದೊಂದು ಅಂಶಗಳಾಗಿ ಕಾಣಿಸ್ತಾ ಹೋಗುತ್ತೆ ನಮಗೆ. ಇನ್ ದ ಹೋಲ್ ಪ್ರೊಸೆಸ್ನಲ್ಲಿ ಈ ಒಡಿಸಿಯಸ್ ಜೊತೆಯಲ್ಲಿ ಒಂದು ಕ್ಯಾರೆಕ್ಟರ್ ಬೇರೆ ಯಾರಿಗೂ ಕಾಣಿಸ್ತೆ ಅವನಿಗೆ ಮಾತ್ರ ಕಾಣಿಸ್ಕೊಂಡು ಟ್ರಾವೆಲ್ ಆಗ್ತಾ ಇರುತ್ತೆ. ದಟ್ ಈಸ್ ನನ್ ಅದರ್ ದ್ಯಾನ್ ಅಥೇನಾ ಆಗಿರ್ತಾಳೆ. ಅಥೇನಾ ಗಾಡೆಸ್ ಆಗಿರ್ತಾಳೆ. ಸೊ ಈ ಟ್ರಾಯ್ ದೇಶದಲ್ಲಿ ಇವರು ಮಾಡಿದಂಥ ಒಂದು ವಿಧ್ವಂಸಗಳು, ಅನಾಚಾರಗಳು ಇದೆಲ್ಲದಕ್ಕೆ ಒಂದು ಮನಸ್ಸಾಕ್ಷಿಯಾಗಿ ಅಥೇನಾ ಆವಾಗ ಬಂದು ಹೋಗುವಂಥದ್ದು. ಸೊ ಇವನಿಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಸೊ ಒಡಿಸಿಯಸ್ನಲ್ಲಿ ಒಳಗಿರುವಂಥ ಒಂದು ಅಪರಾಧಿ ಪ್ರಜ್ಞೆನ ಜಾಗೃತ ಮಾಡುವಂಥದ್ದು. ಆ ಗಿಲ್ಟ್ ಕಾನ್ಷಿಯಸ್ಸಿಂದಾನೇ ಅವನು ಮುಂದಿನ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಗೊಂದಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಇದೆಲ್ಲ ಬ್ಯೂಟಿಫುಲ್ ಆಗಿ ಇಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಆಯ್ಕೆಗಳ ಬಗ್ಗೆ ಹೇಳಬೇಕಾಗಿದೆ. ನೊಲ್ಯಾನ್ ಮಾಡ್ಕೊಂಡಿರೋಂಥ ಕೆಲವು ಆಯ್ಕೆಗಳು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಅಥೇನಾ ಪಾತ್ರಕ್ಕೆ ಜೆಂಡಾಯಾನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೆಂಡಾಯ ಅಂತ ಒಬ್ಬ ಆರ್ಟಿಸ್ಟ್ನ ಆಯ್ಕೆ ಮಾಡಿಕೊಂಡಾಗ ಸುಮಾರು ಪ್ರಶ್ನೆಗಳಿದ್ದಿದ್ವು. ಈಕೆ ಈ ಪಾತ್ರಕ್ಕೆ ಸರಿಯಾದಂಥ ಒಂದು ನ್ಯಾಯ ಒದಗಿಸಬಲ್ಲ ಅಲ್ವಾ, ರಾಂಗ್ ಸೆಲೆಕ್ಷನ್ ಆಯಿತಾ ಅನ್ನೋ ಒಂದು ಬಹಳ ದೊಡ್ಡ ಒಂದು ಗುಲ್ಲೆದ್ದಿತ್ತು. ಬಟ್ ಆನ್ ಸ್ಕ್ರೀನ್ ನೋಡಿದಾಗ ಹೌ ಪರ್ಫೆಕ್ಟ್ಲಿ ಜೆಂಡಾಯ ಫಿಟ್ಸ್ ಇನ್ ಟು ದಿಸ್ ಕ್ಯಾರೆಕ್ಟರ್ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅದೇ ಥರ ಈ ಕ್ಯಾಲಿಪ್ಸೋ ಪಾತ್ರ ಮಾಡಿರೋಂಥ ಚಾರ್ಲಿಸ್ ಥೆರೋನ್ ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ನಮ್ಮನ್ನು ಕಟ್ಟಿ ಕೂಡಿಸೋ ರೀತಿಯಲ್ಲಿ ಅವರ ಒಂದು ಅಭಿನಯ ಕೂಡ ಇದೆ. ಮ್ಯಾಟ್ ಡ್ಯಾಮನ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಮೇಯ್ನ್ ಪ್ರೊಟಾಗನಿಸ್ಟ್ ಒಡಿಸಿಯಸ್ ಪಾತ್ರ ಮಾಡಿರೋಂಥ ವ್ಯಕ್ತಿ ಹಾಲಿವುಡ್ನಲ್ಲಿ ಒಂದು 30 ವರ್ಷಗಳಿಂದ ಇರೋಂಥ ಒಬ್ಬ ವೆಟ್ರನ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೊಲ್ಯಾನ್ ಸಿನಿಮಾಗಳಿಗೆ ಒನ್ ಆಫ್ ದ ಫಸ್ಟ್ ಚಾಯ್ಸಸ್ ಆಗಿರ್ತಾರೆ ಇವರು. ಸೊ ನೊಲ್ಯಾನ್ ಇವ್ರ ಮೇಲೆ ನಂಬಿಕೆ ಇಟ್ಟು ಆ ಪಾತ್ರ ಕೊಟ್ಟಿದ್ದಾರೆ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ಅವ್ರ ಪೊಟೆನ್ಷಿಯಲ್ ಯಾವ ಮಟ್ಟಕ್ಕಿದೆ ಅನ್ನೋಂಥದ್ದು. ಎಲ್ಲೂ ಸಹ ಇಲ್ಲಿ ನೊಲ್ಯಾನ್ ಈ ಒಂದು ಪಾತ್ರನ ರೂಪುರೇಷೆಗಳು ಹೇಗೆ ಮಾಡಿದ್ದಾರೆ ಅಂತಂದರೆ ಹೀರೋಯಿಸಮ್ ಎಲ್ಲೂ ಸಹ ಇಲ್ಲಿ ಗ್ಲೋರಿಫೈ ಮಾಡೋದಿಲ್ಲ. ಸೊ ಒಬ್ಬ ಸಾಧಾರಣವಾದ ವ್ಯಕ್ತಿಯಾಗಿ, ಒಬ್ಬ ವಲ್ನರಬಲ್, ಒಬ್ಬ ವಾರ್ ವೆಟ್ರನ್ ಆಗಿ ಮತ್ತು ಒಂದು ಹಲವಾರು ಸಮಸ್ಯೆಗಳನ್ನು, ನ್ಯೂನತೆಗಳನ್ನು ಇಟ್ಕೊಂಡು ಅದ್ರ ಒಂದು ಫ್ಲಾಸ್ ಇರೋಂಥ ಒಬ್ಬ ವ್ಯಕ್ತಿಯಾಗೆ, ಒಂದು ಕ್ಯಾರೆಕ್ಟರಾಗೆ ಇಲ್ಲಿ ಒಡಿಸಿಯಸ್ ನಮಗೆ ತೋರಿಸ್ತಾ ಹೋಗ್ತಾರೆ. ದಟ್ ಬಿಕಮ್ಸ್ ಮೋರ್ ಕನ್ವಿನ್ಸಿಂಗ್ ಆ್ಯಂಡ್ ಮೋರ್ ಅಪೀಲಿಂಗ್ ಅಂತ ಹೇಳಬೇಕಿಲ್ಲಿ. ಸೊ ಇದಿಷ್ಟು ಫಸ್ಟ್ ಹಾಫ್ನಲ್ಲಿ ಬರೋಂಥ ಒಂದು ಸ್ಟೋರಿ. ಎಂಟೈರ್ ಫಸ್ಟ್ ಹಾಫ್ನಲ್ಲಿ ನಮಗೆ ಸ್ವಲ್ಪ ಡ್ರ್ಯಾಗಿಂಗ್ ಅಂತ ಅನಿಸುತ್ತೆ ಬಿಕಾಸ್ ಆಫ್ ದ ಸಪರೇಟ್ ಇನ್ಸಿಡೆಂಟ್ಸ್ ಆ್ಯಂಡ್ ಸಪರೇಟ್ ಟ್ರ್ಯಾಕ್ಸ್ ಇರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಡ್ರ್ಯಾಗಿಂಗ್ ಅಂತ ಅನಿಸಿದ್ರು ಸಹ. ಬಟ್ ಸೆಕೆಂಡ್ ಹಾಫ್ಗೆ ಬರೋ ಅಷ್ಟೊತ್ತಿಗೆ ನಮಗೆ ಮೋರ್ ಕನೆಕ್ಟಿವಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಟೆಲಿಮ್ಯಾಕಸ್ ಆ ಕಡೆಯಿಂದ ಬರ್ತಾ ಇರ್ತಾನೆ, ಸೊ ಈ ಕಡೆಯಿಂದ ಒಡಿಸಿಯಸ್ ಬರ್ತಾನೆ. ಇವರಿಬ್ಬರು ಭೇಟಿಯನ್ನು ಆಗುವಂಥ ಒಂದು ಕ್ಷಣವೂ ಅಷ್ಟೇ ಫ್ಯಾಂಟಾಸ್ಟಿಕಲಿ ರಿಟರ್ನ್ ಆ್ಯಂಡ್ ಫ್ಯಾಂಟಾಸ್ಟಿಕಲಿ ಶೋನ್ ಆನ್ ಸ್ಕ್ರೀನ್ ಅಂತ ಹೇಳಬೇಕಾಗುತ್ತೆ. ಎಲ್ಲೂ ಸಹ ನಮ್ಮ ಇಂಡಿಯನ್ ಸಿನಿಮಾಗಳಿರೋ ಆ ಥರ ಮೆಲೋ ಡ್ರಾಮಾ ಇರೋದಿಲ್ಲ, ಲಾರ್ಜರ್ ದ್ಯಾನ್ ಲೈಫ್ ಒಂದು ಗ್ಲೋರಿಫಿಕೇಷನ್ಸ್ ಅನ್ನೋದಿರೋದಿಲ್ಲ. ಸೊ ಬಟ್ ಯಾವುದೇ ರೀತಿಯಾದಂಥ ಒಂದು BGMನ ಇಂದ ಎಲಿವೇಟ್ ಮಾಡುವಂಥ ಸೀನ್ಸ್ ಇರೋದಿಲ್ಲ. ಎಲ್ಲ ತುಂಬ ಆರ್ಗ್ಯಾನಿಕ್ ಆಗಿ ನಡ್ಕೊಂಡು ಹೋಗುತ್ತೆ. ಆದರೂ ಎಮೋಷನಲ್ ಕಾರ್ಡ್ಸ್ನ ಎಲ್ಲಿ ಟಚ್ ಮಾಡಬೇಕು ಅಲ್ಲಿ ಟಚ್ ಮಾಡುತ್ತೆ. ಸೊ ಅದಾದಮೇಲೆ ಮತ್ತೆ ಒಂದಷ್ಟು ಸೀನ್ಸು ಮತ್ತು ಇಥಾಕಾಗಿ ಅವ್ನು ಬರಬೇಕಾದಾಗ ಯಾವ ರೀತಿ ಡಿಸಿಷನ್ಸ್ನ ತೊಗೊಳ್ತಾನೆ ಅನ್ನೋದು. ಸೊ ಫೈನಲಿ ಕನ್ಕ್ಲೂಷನಲ್ಲಿ ಬರುವಂಥ ಒಂದು ಇನೆವಿಟಬಲ್ ಫೈಟ್. ಅದಾದಮೇಲೆ ಒಡಿಸಿಯಸ್ ತೊಗೊಳ್ಳೋಂಥ ಒಂದು ನಿರ್ಧಾರ. ಸೊ ಕ್ಲೈಮ್ಯಾಕ್ಸ್ ಇಸ್ ಟೋಟಲಿ ಅನ್ಪ್ರೆಡಿಕ್ಟಬಲ್ ಅಂತ ಹೇಳಬೇಕಾಗುತ್ತೆ. ಆಲ್ದೋ ಕಥೆ ನಮಗೆ ಗೊತ್ತಿದ್ರೂ ಸಹ ಇಲ್ಲಿ ನೊಲ್ಯಾನ್ ಒಂದು ಕ್ಲೈಮ್ಯಾಕ್ಸ್ ಕನ್ಕ್ಲೂಷನ್ ಕೊಟ್ಟಿರುವಂಥದ್ದು ವೆರಿ ವೆರಿ ಕನ್ವಿನ್ಸಿಂಗ್ ಆ್ಯಂಡ್ ಅನ್ಪ್ರೆಡಿಕ್ಟಬಲ್ ಆಗಿದೆ ಅಂತ ಹೇಳಬೇಕಾಗುತ್ತೆ. ಇನ್ನು ಬೇರೆಯವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಟೆಲಿಮ್ಯಾಕಸ್ ಪಾತ್ರದಲ್ಲಿ ಟಾಮ್ ಹಾಲೆಂಡ್ ತಮಗೆ ಕೊಟ್ಟಿರುವಂಥ ಒಂದು ಅವಕಾಶನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಈ ಸಿನಿಮಾಗೆ ಬೇಕಿರುವಂಥ ಒಂದು ತುಂಬ ಕ್ರೂಷಿಯಲ್ ಲಿಂಕ್ ಆಗಿ ಅವ್ರು ಕಾಣಿಸ್ಕೊಳ್ತಾರೆ. ಪೆನೆಲೋಪೆ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡಂಥ ಅನೆ ಹಾಥ್ವೆ, ಶಿ ಈಸ್ ದ ಕ್ರೂಷಿಯಲ್ ಲಿಂಕ್, ಶಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದ ಹೋಲ್ ಸಿನಿಮಾ ಅಂತ ಹೇಳಬೇಕಾಗತ್ತೆ. ಸೊ ಒಂದು ಎಮೋಷನಲ್ ಬಾಂಡಿಂಗ್, ಒಂದು ಎಮೋಷನಲ್ ಕನೆಕ್ಟಿವಿಟಿ ಮತ್ತು ಸ್ಟೋರಿನ ಇನ್ನೊಂದು ಮಗ್ಗಲಿನಲ್ಲಿ ಸಂಪೂರ್ಣವಾಗಿ ಹಿಡಿದಿಟ್ಕೊಳ್ಳುವಂಥದ್ದು ಅನೆ ಹಾಥ್ವೆ ಪರ್ಫಾರ್ಮೆನ್ಸೇ ಆಗಿರುತ್ತೆ. ಇನ್ನು ರಾಬರ್ಟ್ ಪ್ಯಾಟಿನ್ಸನ್ ಇಲ್ಲಿ ಒಬ್ಬ ವಿಲೇನಿಯಸ್ ಆಗಿರೋಂಥ ಒಂದು ಕ್ಯಾರೆಕ್ಟರ್, ಈ ಪೆನೆಲೋಪೆ ಮೇಲೆ ಕಣ್ಣು ಹಾಕಿರೋಂಥ ಒನ್ ಆಫ್ ದ ಸೂಟರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಿ ಹ್ಯಾಸ್ ಗಿವನ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಅಂತ ಹೇಳಬೇಕಾಗತ್ತೆ.
ಇನ್ನೊಂದಷ್ಟು ಪಾತ್ರಗಳು ಬಂದು ಹೋಗುತ್ತೆ. ಇಲ್ಲಿ ಒಂದು ಮೆಂಟರ್ ಅಂತ ಒಂದು ಪಾತ್ರ ಬರುತ್ತೆ, ಮತ್ತು ಒಬ್ಬ ಕಣ್ಣಿಲ್ಲದೆ ಇರೋಂಥ ಒಬ್ಬ ವ್ಯಕ್ತಿ ಪಾತ್ರ ಬರುತ್ತೆ. ಸೊ ಇವರೆಲ್ಲರೂ ಅಷ್ಟೇ ಅಲ್ಲಿ ಬೇಕಿರೋಂಥ ಒಂದು ಪ್ರಾಪರ್ ಫೀಲಿಂಗ್ಸ್ನ ಕೊಟ್ಕೊಂಡು ಹೋಗಿದ್ದಾರೆ. ಈ ಎಲ್ಲ ಪಾತ್ರಗಳ ಕ್ಯಾಸ್ಟಿಂಗ್ ಒಂದು ಕಡೆ ಆದರೆ, ಹೆಲೆನ್ ಪಾತ್ರಕ್ಕೆ ಲುಪಿಟಾ ನಿಯೋಂಗೋ ಅನ್ನೋ ಒಂದು ಬ್ಲ್ಯಾಕ್ ಆರ್ಟಿಸ್ಟ್ನ ಕಾಸ್ಟ್ ಮಾಡಿರುವಂಥದ್ದು ಇಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿದಾಗ ನಾವು ಒಂದು ಹೆಲೆನ್ ಕ್ಯಾರೆಕ್ಟರ್ ಮತ್ತೊಂದು ಕ್ಲಿಯೋಪಾತ್ರ ಕ್ಯಾರೆಕ್ಟರ್, ಈ ಎರಡೂ ಪಾತ್ರಗಳು ಜಗತ್ತಿನಲ್ಲೇ ಅತ್ಯಂತ ಸರ್ವಶ್ರೇಷ್ಠ ಸುಂದರಿ ಇರೋ ಅನ್ನೋ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡಿರುವಂಥ ಪಾತ್ರಗಳಾಗಿರುತ್ತೆ. ಇಷ್ಟೂ ವರ್ಷಗಳ ಚಿತ್ರಗಳಲ್ಲಿ ನಾವು ನೋಡ್ಕೊಂಡು ಬಂದಿರುವಂಥದ್ದು, ಈ ಪಾತ್ರಗಳು ಯಾವುದೇ ಸಿನಿಮಾದಲ್ಲಿ ಬಂದರೂ ಅಷ್ಟೇ ಅದನ್ನು ಒಂದು ವೈಟ್ ಆರ್ಟಿಸ್ಟ್, ಅಂದರೆ ಒಂದು ವೈಟ್ ಸ್ಕಿನ್ಡ್ ಆರ್ಟಿಸ್ಟೇ ಮಾಡಿರುವಂಥದ್ದು. ಈ ಅಮೇರಿಕಾ ಯುರೋಪಿಯನ್ ಆರ್ಟಿಸ್ಟ್ಗಳನ್ನ ಮಾಡ್ಕೊಂಡು ಬಂದಿರೋದು ನೋಡಿದ್ದೀವಿ. ಆ ಒಂದು ನೋಷನನ್ನು ಬ್ರೇಕ್ ಮಾಡೋದಕ್ಕೋಸ್ಕರ ಇಲ್ಲಿ ಲುಪಿಟಾ ನಿಯೋಂಗೋ ಅನ್ನೋದು ಬ್ಲ್ಯಾಕ್ ಆರ್ಟಿಸ್ಟ್, ಡಾರ್ಕ್ ಸ್ಕಿನ್ಡ್ ಆರ್ಟಿಸ್ಟ್ನ ಹಾಕ್ಕೊಂಡಿರೋಂಥದ್ದು. ಇಟ್ಸ್ ಎ ಮಾಸ್ಟರ್ ಸ್ಟ್ರೋಕ್. ಮತ್ತು ಬ್ಯೂಟಿ ಈಸ್ ಬಿಯಾಂಡ್ ಸ್ಕಿನ್ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜನ್ನು ಇಲ್ಲಿ ನೋಲಾನ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಹಳ ವರ್ಷಗಳಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಬಾಂಡ್ ಚಿತ್ರಗಳಲ್ಲಿ ಬಾಂಡ್ ಪಾತ್ರವನ್ನು ಯಾರಾದರೂ ಒಬ್ಬ ಬ್ಲ್ಯಾಕ್ ಆರ್ಟಿಸ್ಟ್, ಒಬ್ಬ ನೀಗ್ರೋ ಆರ್ಟಿಸ್ಟ್ ಮಾಡಬಹುದಾ ಅನ್ನುವಂಥದ್ದು. ಸೊ ಈಗ ನೋಲಾನ್ ಆ ಒಂದು ಟ್ರೆಂಡ್ನ ಬ್ರೇಕ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಹುದು. ಬಾಂಡ್ ಪಾತ್ರದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಬ್ಲ್ಯಾಕ್ ಆರ್ಟಿಸ್ಟ್ ಬಂದರೂ ಸಹ ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಈ ಎಲ್ಲ ಪಾತ್ರಗಳು ಅವರವರ ಲಿಮಿಟೇಷನ್ಸು ಮತ್ತು ಅವರು ಕೊಟ್ಟಿರೋಂಥ ಒಂದು ಸ್ಕ್ರೀನ್ ಸ್ಪೇಸು ಅದಕ್ಕೆ ತಕ್ಕ ಹಾಗೆ ಪರ್ಫಾರ್ಮೆನ್ಸ್ನ ಕೊಟ್ಕೊಂಡು ಹೋಗಿದ್ದಾರೆ. ಇಂಗ್ಲೀಷ್ ಸಿನಿಮಾಗಳನ್ನ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ, ಇಲ್ಲಿ ಮೆಲೋಡ್ರಾಮಾ ಅನ್ನೋದು ಇರೋದಿಲ್ಲ, ಮತ್ತು ಇಲ್ಲಿ ನಮಗೆ ಫೋರ್ಸ್ಡ್ ಕ್ಯಾರೆಕ್ಟರ್ಸ್ ಅನ್ನುವಂಥದ್ದು ಯಾವುದೂ ಸಹ ಇರೋದಿಲ್ಲ. ತುಂಬ ಆರ್ಗ್ಯಾನಿಕ್ ಆಗಿ ಸ್ಟೋರಿ ಬಿಲ್ಡಿಂಗ್ ಅನ್ನೋದಿರುತ್ತೆ. ಪರ್ಟಿಕ್ಯುಲರ್ಲಿ ಕ್ರಿಸ್ಟೋಫರ್ ನೋಲಾನ್ ವರ್ಲ್ಡ್ ಅನ್ನೋದು ತುಂಬಾ ಬೇರೆ ಪ್ರಪಂಚ ಆಗಿರುತ್ತೆ. ಇದಕ್ಕೆ ಮುಂಚೆ ಅವ್ರು ಮಾಡಿರೋಂಥ ಹಲವಾರು ಸಿನಿಮಾಗಳಲ್ಲಿ ಬ್ರೈನ್ಗೂ ಕೆಲಸ ಕೊಡ್ತಾಯಿದ್ರು, ಹಾರ್ಟ್ನೂ ಟಚ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಇಂಟರ್ಸ್ಟೆಲ್ಲರ್ ಅಥವಾ ಇನ್ಸೋಮ್ನಿಯಾ, ಮೆಮೆಂಟೋ ಅಥವಾ ಇನ್ಸೆಪ್ಷನ್ ಆಗಿರ್ಬೋದು. ಈ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಮೇಲೆ ನಮಗೆ ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಿದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿತ್ತು. ಸೊ ಆ ಗುಂಗಿನಿಂದ ಹೊರಗಡೆ ಬರೋದಕ್ಕೆ ದಿನಗಟ್ಟಲೆ ವಾರಗಟ್ಟಲೆ ಆಗಿರೋ ಸಾಧ್ಯತೆಗಳು ಬೇಕಾದಷ್ಟಿದೆ. ಬಟ್ ಕಳೆದ 3-4 ಸಿನಿಮಾಗಳಿಂದ ಬ್ರೈನ್ಗೆ ಕೆಲಸ ಕೊಡೋದನ್ನು ಕಡಿಮೆ ಮಾಡಿದ್ದಾರೆ ನೋಲಾನ್ ಇಲ್ಲಿ. ಟೆನೆಟ್ ಒಂದು ಚಿತ್ರವನ್ನು ಹೊರತುಪಡಿಸಿದ್ರೆ ಡನ್ಕಿರ್ಕ್ ಆಗ್ಬೋದು, ಓಪನ್ ಹ್ಯಾಮರ್ ಆಗ್ಬೋದು, ಈಗ ಬಂದಿರುವಂಥ ಒಡಿಸ್ಸಿ ಆಗಿರ್ಬೋದು, ಇದರೆಲ್ಲದರಲ್ಲೂ ಅಷ್ಟೇ ಎಮೋಷನಲ್ ಆ್ಯಂಗಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ನೇರವಾಗಿ ನಮ್ಮ ಹೃದಯಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಒಂದಷ್ಟು ಮಾನವೀಯ ಮೌಲ್ಯಗಳು ಮತ್ತು ಜೀವನ ಸತ್ಯಗಳು ಇದೆಲ್ಲದರ ಬಗ್ಗೆ ನೇರವಾದ ಪ್ರಶ್ನೆಗಳನ್ನು ಕೇಳ್ತಾ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋ ರೀತಿಯಲ್ಲಿ ಚಿತ್ರವನ್ನು ಮಾಡ್ತಾ ಹೋಗಿದ್ದಾರೆ ಅಂತ ಹೇಳಬೇಕಾಗತ್ತೆ. ಸೊ ಒಬ್ಬ ಮೂವಿ ಮೇಕರ್ ಆಗಿ ನೋಲಾನ್ ತುಂಬ ಮಾಗಿದ್ದಾರೆ, ಬದಲಾವಣೆ ಆಗಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ತಮ್ಮ ಪ್ರೇಕ್ಷಕರನ್ನು ಸಹ ಮೆಚೂರ್ ಮಾಡ್ತಾ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ಒಂದು ಚಿತ್ರದ ಮೂಲಕ ಗೊತ್ತಾಗ್ತಾ ಇದೆ ನಮಗಿಲ್ಲಿ. ಸೊ ತಲೆಗೆ ಜಾಸ್ತಿ ಕೆಲಸ ಇಲ್ಲ, ಇಲ್ಲಿ ಹಾರ್ಟ್ಗೆ ಕೆಲಸ ಇರುವಂಥದ್ದು. ಚಿತ್ರವನ್ನು ನೋಡಿ ಎಂಜಾಯ್ ಮಾಡಿ ಮತ್ತು ಆ ಚಿತ್ರವನ್ನು ನಮ್ಮ ಜೊತೆ ವಾಪಸ್ ಕರ್ಕೊಂಡು ಬರೋವಂಥ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಸುಮ್ಮನೆ ನಮ್ಮನ್ನು ಚಿತ್ರದಂಥದಲ್ಲಿ ಬಿಟ್ಬಿಡುವಂಥದ್ದು ಇದಾಗಿರೋದಿಲ್ಲ. ಬಹುಕಾಲ ಕಾಡುತ್ತೆ ನಿಮ್ಮನ್ನು. ಈ ಪಾತ್ರಗಳಾಗಲಿ, ಈ ಪಾತ್ರಗಳ ಚಿತ್ರಣ ಆಗಿರಲಿ, ಮತ್ತು ಅಲ್ಲಿನ ಕಥಾವಸ್ತು ಆಗಿರಲಿ, ಮತ್ತು ಆ ಪಾತ್ರಗಳು ಬದಲಾವಣೆ ಆಗ್ತಕ್ಕಂಥ ಒಂದಷ್ಟು ಕಥಾ ಹಂದರಗಳಾಗಿರಲಿ, ಪ್ರತಿಯೊಂದು ಅಷ್ಟೇ ಎವ್ರಿಥಿಂಗ್ ಈಸ್ ವೆರಿ ಟಚಿಂಗ್ ಅಂತ ಹೇಳ್ಬೋದು. ಸೊ ಕಥೆಯ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ, ಮತ್ತು ಚಿತ್ರಣದ ಬಗ್ಗೆಯೂ ಯಾವುದೇ ಆಕ್ಷೇಪಣೆ ನಾವು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಟೆಕ್ನಿಕಲ್ ವಿಷಯಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಲುಡ್ವಿಗ್ ಗೊರಾನ್ಸನ್ ಅನ್ನೋರು ತುಂಬ ಇಂಪಾರ್ಟೆಂಟ್ ಸ್ಟ್ರಾಂಗ್ ಲಿಂಕ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಬಹಳಷ್ಟು ಕಡೆ ಇವರ BGM ಆಗಲಿ ಅಥವಾ ಇವರು ಯೂಸ್ ಮಾಡಿರೋಂಥ ಒಂದು ಸಾಫ್ಟ್ ಇನ್ಸ್ಟ್ರುಮೆಂಟೇಷನ್ಸ್ ಆಗಲಿ ಆ ಒಂದು ಇಂಪ್ಯಾಕ್ಟ್ನ ಕೊಟ್ಟಿಲ್ಲ ಇಲ್ಲಿ ಅಂತ ಹೇಳಬೇಕಾಗುತ್ತೆ. ಬಿಕಾಸ್ ನೋಲಾನ್ ಸಿನಿಮಾಗಳಿಗೆ ಹೈಯೆಸ್ಟ್ ಕ್ವಾಲಿಟಿ ಆಫ್ ಮ್ಯೂಸಿಕ್ ಕೊಟ್ಟಿರುವಂಥದ್ದು ಹ್ಯಾನ್ಸ್ ಜಿಮ್ಮರ್ ಆಗಿರ್ತಾರೆ. ಫಾರ್ ಸಮ್ ರೀಸನ್ ಬೆಸ್ಟ್ ನೋನ್ ಟು ನೋಲಾನ್ ಕಳೆದ 3-4 ಸಿನಿಮಾಗಳಿಂದ ಅವರು ಹ್ಯಾನ್ಸ್ ಜಿಮ್ಮರ್ ಜೊತೆ ಕೊಲಾಬ್ರೇಟ್ ಆಗ್ತಾ ಇಲ್ಲ. ಮತ್ತು ಲುಡ್ವಿಗ್ ಕೊಟ್ಟಿರುವಂಥ ಮ್ಯೂಸಿಕ್ಕು ಇಲ್ಲಿ ಅವ್ರದ್ದೇ ಆದ ಒಂದು ಎಕ್ಸ್ಪೆರಿಮೆಂಟೇಷನ್ ಇದ್ರೂ ಸಹ ಬಿಕಾಸ್ ಈ ಒಂದು ಕನೆಕ್ಷನ್ನು, ಈ ಒಂದು ಎಕ್ಸ್ಪೆಕ್ಟೇಷನ್ಗೆ ಪ್ರೇಕ್ಷಕರು ಹೋಗಿರೋದ್ರಿಂದ ಆ ಹ್ಯಾನ್ಸ್ ಜಿಮ್ಮರ್ ಎಫೆಕ್ಟ್ ಅನ್ನೋದು ಇಲ್ಲಿ ಮಿಸ್ ಆಗಿದೆ. ಸೊ ದಿಸ್ ಈಸ್ ಎ ವೀಕ್ ಲಿಂಕ್ ಅಂತ ಹೇಳಬೇಕಾಗುತ್ತೆ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂತಂದರೆ ಹಾಯ್ಟೆ ವ್ಯಾನ್ ಹಾಯ್ಟೋಮಾ ಈ ಚಿತ್ರದ ಸಿನಿಮಾಟೋಗ್ರಫರ್ ಆಗಿ ನಮಗೆ ಕಾಣಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇಡೀ ಚಿತ್ರದ ಜೀವಾಳ, ಇಡೀ ಚಿತ್ರದ ಆತ್ಮ ಇವರೇ ಆಗಿರ್ತಾರೆ. ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಚಿತ್ರ ಕಂಪ್ಲೀಟ್ಲಿ ಐಮ್ಯಾಕ್ಸ್ ಫಾರ್ಮ್ಯಾಟಲ್ಲಿ ಶೂಟ್ ಆಗಿರುವಂಥದ್ದು. ಸೊ ಅಲ್ಲಿ ಎಷ್ಟು ಥರದ ಲೆನ್ಸ್ಗಳನ್ನ ಚೇಂಜ್ ಮಾಡಬೇಕು, ಯಾವ ಥರ ಕಲರ್ ಗ್ರೇಡಿಂಗ್ನ ಮಾಡಬೇಕಾಗತ್ತೆ, ಮತ್ತು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಯಾವ ಥರ ಇರಬೇಕಾಗುತ್ತೆ, ಆ ಎಕ್ವಿಪ್ಮೆಂಟ್ಸು, ಆ ನೆಗೆಟಿವ್ಸು ಅದನ್ನು ಕಟ್ ಮಾಡೋದಾಗಲಿ, ಇಟ್ಸ್ ಎ ಲೆಬೋರಿಯಸ್ ಆ್ಯಂಡ್ ಇಸ್ ಎ ಹೆರ್ಕ್ಯೂಲಿಯನ್ ಟಾಸ್ಕ್. ಗ್ರೀಕ್ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಆ ಒಂದು ಟಾಸ್ಕ್ನ 100% ಪರ್ಫೆಕ್ಟಾಗಿ ಮಾಡಿರೋಂಥ ಕ್ಯಾಮ್ರಾಮ್ಯಾನ್ ಇವರಾಗಿರ್ತಾರೆ, ಹಾಯ್ಟೆ ವ್ಯಾನ್ ಹಾಯ್ಟೋಮಾ ಅನ್ನೋಂಥವ್ರು. ಸೊ ನೋಲಾನ್ ನಂತರ ಯಾರಿಗಾದರೂ ಹೈಯೆಸ್ಟ್ ಕ್ರೆಡಿಟ್ ಈ ಸಿನಿಮಾದಲ್ಲಿ ಕೊಡಬೇಕು ಅಂದರೆ ಅನ್ಡೌಟೆಡ್ಲಿ ಟು ದ ಸಿನಿಮಾಟೋಗ್ರಫರ್ ಇದಾಗಿರುತ್ತೆ. ಇನ್ನು ಆರ್ಟ್ ಡೈರೆಕ್ಟರ್ ವಿಷಯವಾಗಿ ಹೇಳಬೇಕು ಅಂತಂದರೆ, ಇಥಾಕಾದಲ್ಲಿರೋ ಒಂದು ಅರಮನೆ ಆಗಲಿ ಅಥವಾ ಮೆಲೇನಿಯಸ್ ಒಂದು ಅರಮನೆ ಆಗಲಿ
ಅಥವಾ ಟ್ರಾಯ್ನಲ್ಲಿ ತೋರಿಸುವಂಥ ಅರಮನೆ ಆಗಲಿ, ಇದೆಲ್ಲವೂ ಅಷ್ಟೇ ನಮಗೆ ಒಂದು BC ಎರಾದಲ್ಲಿ ತೋರಿಸುವಂಥ ಒಂದು ಚಿತ್ರಣವಾಗಿ ಆ ಥರದ ಒಂದು ಲಕ್ಷಣವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬ್ರಾನ್ಸ್ ಏಜ್ನ ಫೀಲ್ ತರೋದಕ್ಕೋಸ್ಕರವಾಗಿ ತುಂಬಾ ಟ್ರೈ ಮಾಡಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ರಿಚ್ನೆಸ್ ಮಿಸ್ ಆಗ್ತಾ ಇದೆ. ಒಂದು ಅರಮನೆ ಅಂದರೆ ಇಷ್ಟೇ ಅಲ್ಲ, ಒಂದು ರಾಜರ ಒಂದು ತಾಣ ಅಂತಂದರೆ ಇಷ್ಟೇ ಅಲ್ಲ, ಅಲ್ಲಿ ಇನ್ನೇನೋ ಬೇಕಿತ್ತು ಅನ್ನೋ ಫೀಲ್ ಬರುತ್ತೆ. ಬಹುಶಃ ಇದಕ್ಕೆ ಕಾರಣ ರಾಜಮೌಳಿ ಬಾಹುಬಲಿ ಸಿನಿಮಾದಲ್ಲಿ ತೋರಿಸಿರುವಂಥ ಒಂದು ಗ್ರ್ಯಾಂಡಿಯರ್ ಆಗಲಿ, ವಿಜುವಲ್ ಎಕ್ಸ್ಟ್ರಾವ್ಯಾಗೆನ್ಸ್ ಆಗಲಿ, ರಿಚ್ನೆಸ್ ಆಗಲಿ, ಇದೆಲ್ಲಕ್ಕೆ ಹೋಗಿರುವಂಥ ಭಾರತೀಯ ಪ್ರೇಕ್ಷಕನಿಗೆ ಈ ಚಿತ್ರಗಳನ್ನು ನೋಡಿದಾಗ ಅದು ಎಷ್ಟೇ ನ್ಯಾಚುರಲಿಸ್ಟಿಕ್ ಆಗಿದ್ರೂ ಎಲ್ಲೋ ಸ್ವಲ್ಪ ಸಪ್ಪೆ ಅಂತ ಅನಿಸೋ ಸಾಧ್ಯತೆಗಳಿರುತ್ತೆ. ಸೊ ಆ ರಿಚ್ನೆಸ್ ಇಲ್ಲ ಅನ್ನೋದನ್ನು ಪಕ್ಕದಲ್ಲಿಟ್ಟರೆ ಇಟ್ ಈಸ್ ಟ್ರೂ ಟು ದ ಸಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ವೆರಿ ನ್ಯಾಚುರಲಿಸ್ಟಿಕ್ ಆಗಿರೋದನ್ನು ಕಾಣ್ತೀವಿ. ಹ್ಯಾವಿಂಗ್ ಸೆಡ್ ದಟ್ ಇನ್ನು ಸ್ವಲ್ಪ ಒಂದು ಅರಮನೆ ಅನ್ನೋ ಒಂದು ಫೀಲ್ ಆಗಲಿ, ಆ ಒಂದು ರಿಚ್ನೆಸ್ನಾಗಲಿ ಆರ್ಟ್ ಡೈರೆಕ್ಟ್ ತೋರಿಸ್ತಿದ್ದಿದ್ರೆ ಪ್ರಾಬಬ್ಲಿ ಒಂದು ವಿಜುವಲ್ ಫೀಟ್ ಆಗಿರ್ತಾ ಇತ್ತು ಅಂತ ಇಲ್ಲಿ ನಮಗನಿಸುತ್ತೆ. ಯಾವುದೇ ಸಿನಿ ರಸಿಕರಾಗಿರಲಿ ಈ ಚಿತ್ರವನ್ನು ನಿಮಗೆ ಇಷ್ಟ ಆಗುವಂಥ ಅರ್ಥ ಆಗುವಂಥ ಭಾಷೆಯಲ್ಲಿ ಖಂಡಿತ ನೋಡಲೇಬೇಕಾಗಿರೋಂಥ ಒಂದು ಸಿನಿಮಾ ಆಗಿರುತ್ತೆ. ಇನ್ನು ಫಾರ್ಮ್ಯಾಟ್ ಬಗ್ಗೆ ಹೇಳಬೇಕು ಅಂತಂದರೆ ಐಮ್ಯಾಕ್ಸ್ ಫಾರ್ಮ್ಯಾಟ್ಗೋಸ್ಕರ ಕಾಯ್ತಾ ಕೂತ್ಕೋಬೇಡಿ. ಇಡೀ ಪ್ರಪಂಚದಲ್ಲಿರುವಂಥದ್ದೇ 41 ಸ್ಕ್ರೀನ್ಸ್ ಆಗಿರುತ್ತೆ. ಟ್ರೂ ಐಮ್ಯಾಕ್ಸ್ 70mm ಫಾರ್ಮ್ಯಾಟ್ಸ್ ಅನ್ನುವಂಥದ್ದು. ಸೊ ನೊಲ್ಯಾನ್ ಯಾವ ಒಂದು ಫಾರ್ಮ್ಯಾಟ್ನಲ್ಲಿ ಸಿನಿಮಾನ ಇಲ್ಲಿ ಚಿತ್ರೀಕರಿಸಿದಾರೋ ಅದೇ ಫಾರ್ಮ್ಯಾಟಲ್ಲಿ ನೋಡುವಂಥ ಸ್ಕ್ರೀನ್ಗಳು ಬಹಳ ಕಡಿಮೆ ಇರೋದ್ರಿಂದ ನೀವಿರೋ ಜಾಗದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ಬೆಸ್ಟ್ ಅವೈಲೇಬಲ್ ಸ್ಕ್ರೀನ್ಸ್ ಏನಿರುತ್ತೆ ಅದು 4DX ಆಗಿರ್ಬೋದು, ಐಮ್ಯಾಕ್ಸ್ 70mm ಆಗಿರ್ಬೋದು, ಡಾಲ್ಬಿ ಅಟ್ಮಾಸ್ ಆಗಿರ್ಬೋದು, ಅಥವಾ 2D ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಸಿನಿಮಾನ ಮಿಸ್ ಮಾಡಿಕೊಳ್ಳದೆ ಒಂದು ಸಲ ಚಿತ್ರಮಂದಿರದಲ್ಲಿ ನೋಡಿ ಅನ್ನೋದು ನಮ್ಮ ಒಂದು ವಿನಂತಿ ಆಗಿರುತ್ತೆ. ಸೊ ಇನ್ನು ಕನ್ಕ್ಲೂಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳಬೇಕಾಗಿರುವಂಥದ್ದು ಅಂತಂದರೆ, ಭಾರತದ ಕ್ಲಾಸಿಕ್ಸ್ ಏನಿದೆ ರಾಮಾಯಣ ಮತ್ತು ಮಹಾಭಾರತ ಮತ್ತು ಈ ಒಂದು ಒಡಿಸ್ಸಿಗೆ ಇರುವಂಥ ಒಂದು ಲಿಂಕ್, ಇಲ್ಲಿ ನಡೆಯುವಂಥ ಕೆಲವಾರು ಸಂಘಟನೆಗಳನ್ನು ನೋಡಿದಾಗ ಸುಮಾರು ನಮಗೆ ಕೋಇನ್ಸಿಡೆನ್ಸಸ್ ಕಾಣಿಸುತ್ತೆ. ಸೊ ಇಲ್ಲಿ ಯಾರಿಂದ ಯಾರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅನ್ನೋ ಒಂದು ಪ್ರಶ್ನೆನ ಬದಿಗಿಟ್ಟು ಒಬ್ಬ ಪ್ರೇಕ್ಷಕನಾಗಿ ನೋಡಿದ್ರೆ ಡೆಫಿನೆಟ್ಲಿ ಆಲ್ ದೀಸ್ ಥಿಂಗ್ಸ್ ಸೀಮ್ಸ್ ಟು ಬಿ ವೆರಿ ಅಮ್ಯೂಸಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ 12 ಕೊಡಲಿಗಳನ್ನು ಭೇದಿಸುವಂಥ ಒಂದು ಬಾಣ ಬಿಡುವಂಥ ಸಾಮರ್ಥ್ಯ ಇರುವಂಥದ್ದು ಈ ಒಡಿಸಿಯಸ್ಗಾಗಿರುತ್ತೆ. ಅವನು ಹಿಡಿದಿರುವಂಥ ಧನುಸ್ಸನ್ನು ಬೇರೆ ಯಾರು ಅದನ್ನು ಹೆದೆ ಏರಿಸುವಂಥ ಸಾಮರ್ಥ್ಯ ಕೂಡ ಯಾರಿಗೂ ಇರೋದಿಲ್ಲ. ನೆನಪಾಯ್ತಾ? ರಾಮಾಯಣದಲ್ಲಿ ರಾಮ ಶಿವಧನಸ್ಸನ್ನು ಹೆದೆಗೇರಿಸುವಂಥದ್ದು ಮತ್ತು 7 ಮರಗಳನ್ನು ಒಂದೇ ಸಲ ಒಂದೇ ಬಾಣದಲ್ಲಿ ಛೇದಿಸುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಅದೇ ಥರ ಹೇಳಬೇಕು ಅಂತಂದರೆ ಈ ಒಂದು ಜಿಯಸ್ನ ಕ್ಯಾಟಲ್ಸ್ ಏನಿರುತ್ತೆ ಇದನ್ನು ಕದ್ಕೊಂಡು ಹೋಗುವಂಥದ್ದು, ಆಕಳುಗಳನ್ನ ಕದ್ಕೊಂಡು ಹೋಗಿ ಆ ಜಿಯಸ್ ದೇವರ ಒಂದು ಶಾಪಕ್ಕೆ ತುತ್ತಾಗುವಂಥ ಒಂದು ಸಂಘಟನೆ. ಪುರಾಣದಲ್ಲಿ ಹಲವಾರು ಕಡೆ ಈ ಥರ ಕಥೆಗಳು ಬರುತ್ತೆ. ಒಬ್ಬ ರಾಜ ಈ ಥರದ ಒಂದು ಆಕಳುಗಳನ್ನು ಕದ್ಕೊಂಡು ಹೋಗಿ ಋಷಿ ಶಾಪಕ್ಕೆ ಸಿಕ್ಕಾಕೊಂಡಿರುವಂಥದ್ದು ರಾಮಾಯಣದಲ್ಲಿ ಬರುವಂಥ ಒಂದೆರಡು ಕಥೆಗಳಾಗಿರುತ್ತೆ. ಇನ್ನು ಹೇಳಬೇಕು ಅಂತಂದರೆ ಈ ಒಡಿಸಿಯಸ್ ಅಮ್ನೇಷಿಯಾಗಿ ಸಿಕ್ಕಾಕೊಂಡು ಕ್ಯಾಲಿಪ್ಸೋ ಒಂದು ಆಶ್ರಯದಲ್ಲಿದ್ದಾಗ ಆಕೆ ಇವನನ್ನು ಶುಶ್ರೂಷೆ ಮಾಡುವಂಥದ್ದು, ಅವನಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವಂಥದ್ದು, ಅವನು ನರ್ಚರ್ ಮಾಡುವಂಥದ್ದು. ಮಹಾಭಾರತದಲ್ಲಿ ಬರುವಂಥ ಅರ್ಜುನನ ಪಾತ್ರ ನಾಗಲೋಕಕ್ಕೆ ಅವನು ಹೋಗಿದ್ದಾಗ ಅಲ್ಲಿ ಉಲೂಪಿ ಅವನಿಗೆ ಶುಶ್ರೂಷೆ ಮಾಡುವಂಥ ಒಂದು ಇನ್ಸಿಡೆನ್ಸ್ನ ನೆನಪಿಸುತ್ತೆ. ಇನ್ನು ಹೇಡೀಸ್ ಅನ್ನೋ ಒಬ್ಬ ಪಾತಾಳ ಲೋಕದ ರಾಜನ ಜೊತೆಯಲ್ಲಿ ಇವನು ಮಾಡುವಂಥ ಕಾನ್ವರ್ಸೇಷನ್ಸ್ ಆಗಲಿ, ನರಕದ ಅಲ್ಲಿ ಹೇಡೀಸ್ ಒಂದು ಪಾತಾಳ ಲೋಕದ ಬಗ್ಗೆ ಅಥವಾ ಸತ್ತು ಹೋಗಿರೋ ವ್ಯಕ್ತಿಗಳ ಬಗ್ಗೆ, ಆ ಆತ್ಮಗಳ ಬಗ್ಗೆ ಹೇಡೀಸ್ ಅನ್ನೋ ಒಬ್ಬ ದೇವತೆ ಕೊಡುವಂಥ ಕೆಲವು ಸೂಚನೆಗಳು ಮತ್ತು ಇನ್ಸ್ಟ್ರಕ್ಷನ್ಸ್ ಆಗಿರಲಿ, ಇದೆಲ್ಲವೂ ಯಮಧರ್ಮರಾಜ ಮತ್ತು ನರಕಲೋಕವನ್ನು ನೆನಪಿಸುವಂಥ ಒಂದು ಸಂಘಟನೆಗಳಾಗಿರುತ್ತೆ. ಇನ್ನೂ ಹೇಳಬೇಕು ಅಂತಂದರೆ ಲಾಸ್ಟ್ನಲ್ಲಿ ತನ್ನ ಇಡೀ ರಾಜ್ಯವನ್ನು ತನ್ನ ಮಗನಿಗೆ ಕೊಟ್ಟು ಟೆಲಿಮ್ಯಾಕಸ್ನ ರಾಜನನ್ನಾಗಿ ಮಾಡಿ ತನ್ನ ಹೆಂಡತಿಯಾದಂಥ ಪೆನೆಲೋಪೆ ಜೊತೆಯಲ್ಲಿ ಈತ ಕಾಡಿಗೆ ಹೋಗುವಂಥದ್ದು, ಎಕ್ಸೈಲ್ಗೆ ಹೋಗುವಂಥ ಒಂದು ಸಂಘಟನೆ. ನಮ್ಮ ಇತಿಹಾಸ ಪುರಾಣಗಳಲ್ಲಿ ಬರುವಂಥ ಹಲವಾರು ರಾಜರು ಇದೇ ರೀತಿ ವಾನಪ್ರಸ್ಥಾಶ್ರಮಕ್ಕೆ ತಮ್ಮ ಮಕ್ಕಳನ್ನು ಉತ್ತರಾಧಿಕಾರಿಗಳಾಗಿ ರಾಜರನ್ನಾಗಿ ಮಾಡಿ ತಾವು ವಾನಪ್ರಸ್ಥಾಶ್ರಮಕ್ಕೆ ಹೋಗುವಂಥ ಒಂದು ಸಂಘಟನೆ. ಸೊ ಈ ಥರ ಸುಮಾರು ಇನ್ಸಿಡೆಂಟ್ಸು ನಮಗೆ ಸಿಮಿಲರ್ ಆಗಿ ಕಾಣಿಸುವಂಥದ್ದು. ಎಸ್ಪೆಷಲಿ ಈ ಒಂದು ಇಂಡಿಯನ್ ಕ್ಲಾಸಿಕ್ಸ್ನ ಓದಿರೋಂಥವ್ರು ಕೇಳಿರೋಂಥವ್ರಿಗೆ ಇವೆಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಮ್ಯೂಸಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ತನ್ನ ತಂದೆ ಪ್ರೀತಿಗೋಸ್ಕರ ತುಂಬ ಬಯಸಿದ್ದಂಥ ಟೆಲಿಮ್ಯಾಕಸ್ ಕೊನೆಯಲ್ಲಿ ಒಡಿಸಿಯಸ್ನ ಸೇರುವಂಥದ್ದು, ಆ ತಂದೆ ಮಗನ ಸಮಾಗಮ ಎಕ್ಸಾಕ್ಟ್ಲಿ ರಾಮಾಯಣದಲ್ಲಿ ಲವಾಕುಶ ಮತ್ತು ರಾಮರ ಒಂದು ಸಮಾಗಮ ಆಗುವಂಥ ಇನ್ಸಿಡೆಂಟ್ನ ಜ್ಞಾಪಕಿಸ್ತಾ ಹೋಗುತ್ತೆ ನಮಗೆ. ಈ ರೀತಿ ನೋಡ್ತಾ ಹೋದರೆ ಬೇಕಾದಷ್ಟು ರೆಫರೆನ್ಸಸ್ ನಮ್ಮ ಪುರಾಣಗಳಿಗೆ ನಮ್ಮ ಇತಿಹಾಸಗಳಿಗೆ ಸಿಗುವಂಥದ್ದು. ಸೊ ಹೇಗೆ ನೋಡಿದ್ರು ಅಷ್ಟೇ ನೊಲ್ಯಾನ್ನ ಒಂದು ಮಾಸ್ಟರ್ ಕ್ರಾಫ್ಟಿಂಗ್ ಆಗಿರಲಿ, ಈ ಒಂದು ಇಂಡಿಯನ್ ಲಿಂಕ್ ಆಗಿರಲಿ, ಅಥವಾ ಒಂದು ಕ್ಲಾಸಿಕ್ ಸಿನಿಮಾನ ಮತ್ತು ರಿವಿಸಿಟ್ ಮಾಡುವಂಥ ಒಂದು ಬಯಕೆ ಆಗಿರಲಿ, ಅಥವಾ ಒಂದು ವಿಜುವಲ್ ವಂಡರ್ನ ನೋಡಬೇಕು ಅನ್ನೋ ಒಂದು ಇಚ್ಛೆ ಆಗಿರಲಿ, ಯಾವುದೇ ಒಂದು ಆ್ಯಂಗಲಿಂದ ನೋಡಿದ್ರು ಸಹ ಡೆಫಿನೆಟ್ಲಿ ಒಡಿಸ್ಸಿ ಈಸ್ ಎ ಮಸ್ಟ್ ಸಿ ಮೂವಿ ಅಂಡ್ ನಾಟ್ ಟು ಬಿ ಮಿಸ್ಡ್ ಮೂವಿ ಅಂತ ಹೇಳ್ತೀನಿ. ದಟ್ಸ್ ಇಟ್ ಗೈಸ್, ದಟ್ಸ್ ಆಲ್ ಅಬೌಟ್ ಒಡಿಸ್ಸಿ. ಮುಂದಿನ ವಾರ ಮತ್ತೊಂದು ಚಿತ್ರದ ವಿಮರ್ಶೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಹ ಸ್ಪೀಡ್ ನ್ಯೂಸ್ ವಾಹಿನಿನ ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಕಿಲ್ ಪೈರಸಿ, ಸಪೋರ್ಟ್ ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಆಲ್. ಬ್ಯಾಕಪ್.